ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡ್ದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರ್ತಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ಕಟಕ ರಾಶಿಯವರಿಗೆ ಈ ವರ್ಷ ತುಂಬ ಕಷ್ಟವನ್ನು ಅನುಭವಿಸ್ತೀರಂತ ಹೇಳ್ತೈತೆ. ಸಾಕಷ್ಟು ಯಾಕೆ ಕಷ್ಟ ಬರುತ್ತೆ ಅಂದರೆ, ಈ ವರ್ಷದ ಎಂಡಿಂಗಲ್ಲಿ ನಿಮಗೆ ನಿಮ್ಮ ರಾಶಿಗೆ ಕೇತು ಗ್ರಹ ಬರ್ತಾಯಿದ್ದಾರೆ. ಇದೇ ಕೇತು ಗ್ರಹ ಬರೋದ್ರಿಂದ ನಿಮ್ಗೆ ಏನೆಲ್ಲ ಒಂದು ಸಮಸ್ಯೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಕಟಕ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ನ್ಯೂ ಇಯರಲ್ಲಿ ನೀರಿನ ಗಲಾಟೆ, ನ್ಯೂ ಇಯರಲ್ಲಿ ತುಂಬ ದೊಡ್ಡ ಗಲಾಟೆ ಆಗುತ್ತೆ. ಈ ವರ್ಷ ಎಂಡಿಂಗಲ್ಲಿ ತುಂಬ ಕಟಕ ರಾಶಿ ತೊಂದರೆಯನ್ನು ಅನುಭವಿಸ್ತೀರ. ಮತ್ತು ಶನಿ ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ಶನಿ ಭಾಗ್ಯಸ್ಥಾನದಲ್ಲಿದ್ದಾಗ ತಂದೆ ತಾಯಿನ ಯಾರಾದ್ರು ಕಳ್ಕೊಂಡಿರ್ತಾರೆ, ಇಲ್ಲ ಇದ್ದವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು ಹೇಳಿ ಕೇಳಿ ಗುರು ವ್ಯಯಸ್ಥಾನದಲ್ಲಿದ್ದಾನೆ. ಕಟಕ ರಾಶಿಯರು ಎಲ್ಲ ಗುರು ಹಿರಿಯೋರನ್ನ ಯಾರು ಫ್ರೆಂಡ್ಶಿಪ್ಪನ್ನ ನೀವು ಕಳ್ಕೊಂಡಿರ ಅಂತ ಹೇಳ್ತೈತೆ. ಕಟಕ ರಾಶಿಯವರು ಖಂಡಿತ ಕೂಡ ಯಾರನ್ನಾರು ನೀವು ಕಳ್ಕೊಂಡಿರ, ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತಾಯಿದ್ದೀರ, ತುಂಬ ತೊಂದರೆಯಲ್ಲಿ ಸಿಗಾಕೊಂಡಿರ ಅಂತ ಕಟಕ ರಾಶಿ ಹೇಳ್ತಾಯಿದೆ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಬಿದ್ದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಕಟಕ ರಾಶಿಯವರಿಗೆ ಸಾಕಷ್ಟು ತೊಂದರೆಗಳು ದುಃಖಗಳು ಆಗುತ್ತೆ. ಮತ್ತು ಜನ್ಮ ಗುರು ಬರ್ತಾಯಿದ್ದಾನೆ. ಜನ್ಮಕ್ಕೆ ಗುರು ಬಂದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಜನ್ಮಗುರು ಒಳ್ಳೆಯವನಲ್ಲ. ಜನ್ಮಗುರು ಸಾಕಷ್ಟು ಹಿಂಸೆಯನ್ನು ಕೊಡ್ತಾನೆ, ತೊಂದರೆ ಕೊಡ್ತಾನೆ. ಜನ್ಮಕ್ಕೆ ಗುರು ಬರೋದು ತುಂಬ ನೆಗೆಟಿವ್ ಅಂತ ಹೇಳ್ತಾ ಇದೆ. ಒಂದಲ್ಲ ಒಂದು ನೆಗೆಟಿವ್ನ ಕೊಡುತ್ತೆ. ಯಾಕಂದರೆ ಜನ್ಮಗುರು 6ನೇ ತಿಂಗಳಿಂದ ನಿಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತೆ. ಆರೋಗ್ಯದಿಂದ ನೀವು ನರಳುತ್ತೀರ, ಕಷ್ಟಕ್ಕೆ ಸಿಗಾಕ್ತೀರ ಅಂತ ಹೇಳುತ್ತೆ. ಕಟಕ ರಾಶಿಯವರಿಗೆ ಈ ವರ್ಷ ನನ್ನ ಒಂದು ಪ್ರಕಾರ 20% ಮಾತ್ರ ಚೆನ್ನಾಗಿರೋದು, 80% ಬ್ಯಾಡ್ ಟೈಮ್ ಅಂತ ಹೇಳುತ್ತೆ. 20% 80% ಮಾಡಿ 100% ಮಾಡ್ಕೋಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ಸೂರ್ಯನಿಗೆ ಡೈಲಿ ಬೆಳಗ್ಗೆ ನಮಸ್ಕಾರ ಮಾಡಬೇಕಾಗುತ್ತೆ. ಪ್ರತಿ ದಿವಸ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಒಂದು ಸರಿ ಸೂರ್ಯನಿಗೆ ಅಭಿಷೇಕವನ್ನು ಮಾಡಿ. ಸೂರ್ಯನಾರಾಯಣ ಟೆಂಪಲ್ ಕುಂಭಕೋಣಮಲ್ಲಿದೆ. ಮತ್ತು ಬೆಳಗ್ಗೆ ಹೊತ್ತು ಯಾವತ್ತಾರು ಭಾನುವಾರ ದಿವಸ ಸೂರ್ಯನಿಗೆ ನಮಸ್ಕಾರ ನೈವೇದ್ಯನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಸೂರ್ಯ ಬಂದು ಧನಸ್ಥಾನಾಧಿಪತಿ ಆಗಿರೋದ್ರಿಂದ ನೀವು ಅವನ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ಕಟಕ ರಾಶಿಗೆ ಹೇಳಿ ಕೇಳಿ ಒಂದು ಶನಿಗ್ರಹ ಭಾಳ ವಿಶೇಷವಾಗಿ ನಿಮ್ಗೆ ಅಷ್ಟಮಾಧಿಪತಿ ಆಗಿರ್ತಾನೆ. ಶನಿ ಭಾಗ್ಯದಿದ್ದಾನೆ, ನೆಕ್ಸ್ಟು ನೀಚನಾಗ್ತಾನೆ. ಈ ವರ್ಷ ಅತಿ ಹೆಚ್ಚು ಕಟಕ ರಾಶಿಯವರಿಗೆ ಸಾವು ನೋವು ಆರೋಗ್ಯ ಸಮಸ್ಯೆಗಳು ಸಿಕ್ಕಾಬಟ್ಟೆ ಬರುತ್ತೆ. ಆದ್ದರಿಂದ ನೀವು ತುಂಬ ಕೇರ್ಫುಲ್ ಆಗಿರಿ. ಕಟಕ ರಾಶಿಯವರಿಗೆ ಯಾವಾಗಲೂ ಕೂಡ ಈ ಎಚ್ಚನ್ನ ಅಕ್ಷರ ಭಾಳ ವಿಶೇಷವಾಗಿರ್ತದೆ. ಮತ್ತು ಕಟಕ ರಾಶಿಯವರಿಗೆ ತುಂಬ ಕಟಕ ಲಗ್ನ ಕಟಕ ರಾಶಿಯವರಿಗೆ ಸಾವು ನೋವು ಎಲ್ಲ ರೀತಿಯಲ್ಲೂ ಕೊಡುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಕಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಯನ್ನು ನೀವು ಖಂಡಿತ ಕೂಡ ನೀವು ನೋಡ್ಕೊಳ್ಳಿ. ಮತ್ತು ಕಟಕ ರಾಶಿಯವರು ದುಡ್ಡನ್ನು ಅತಿ ಹೆಚ್ಚು ಸಂಪಾದನೆ ಮಾಡ್ತಾರೆ, ದುಡ್ಡನ್ನು ಅತಿ ಹೆಚ್ಚು ಹಣವನ್ನು ಗಳಿಸ್ತಾರೆ. ಕಟಕ ರಾಶಿಯವರಿಗೆ ಭಾಳ ಲಾಭವನ್ನು ಕೊಡುತ್ತೆ. ಕಟಕ ರಾಶಿಯರು ಈ ವರ್ಷ ಪೂರ್ತಿ ನಿಮ್ಗೆ ಯೋಗ ಬರಬೇಕಂದ್ರೆ ನವಗ್ರಹ ಟೆಂಪಲ್ನಲ್ಲಿ ದೇವಸ್ಥಾನಕ್ಕಿಂತ ನವಗ್ರಹಗಳನ್ನ ಸುತ್ತಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನವಗ್ರಹಗಳಲ್ಲಿ ನೀವು ಎಷ್ಟು ಆರಾಧಿಸಿದ್ರೆ ಅಷ್ಟು ಒಳ್ಳೆಯದು. ಯಾಕಂದರೆ ಕಟಕ ರಾಶಿಗೆ ಈ ವರ್ಷ ಪೂರ್ತಿ ಗುರುಬಲ ಇಲ್ಲ. ಜನ್ಮಕ್ಕೆ ಗುರು ಬಂದರೆ ರಾಮನು ಕೂಡ ವನವಾಸಕ್ಕೆ ಹೋಗಿದ್ದ, ನೀವು ವನವಾಸಕ್ಕೆ ಹೋಗ್ತೀರಾ. ಜನ್ಮಕ್ಕೆ ಗುರು ಬಂದರೆ ಹಳ್ಳಿ ಮರವನ್ನು ಅತಿ ಹೆಚ್ಚು ಪೂಜೆ ಮಾಡೋದು. ಹಳ್ಳಿ ಮರಕ್ಕೆ ಹಾಲು ಇಲ್ಲ ಮೊಸರನ್ನ ಹಾಕೋದು. ಹಳ್ಳಿ ಮರಕ್ಕೆ ಹಾಲು ಇಲ್ಲ ಮೊಸರನ್ನ ಹಾಕಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮತ್ತು ಬಿಳೆ ಎಕ್ಕದ ಗಿಡದ ಮಾಲೆಯನ್ನು ಹಾಕೋದು. ಮತ್ತು ಏಲಕ್ಕಿ ಹಾರವನ್ನು ಮೈ ಮೇಲೆ ಹಾಕೋದು ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಭಾಳ ಅದ್ಭುತವಾದ ಕಾಸ್ಟ್ಯೂಮ್ಸು ಬ್ಲೂ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ಬ್ಲೂ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಲಕ್ಕನ್ನು ತಂದುಕೊಡುತ್ತೆ. ಬ್ಲೂ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮತ್ತು ಕಟಕ ರಾಶಿಯರು ಅತಿ ಹೆಚ್ಚು ಗೋಧಿ ಮತ್ತು ಭತ್ತವನ್ನು ಎರಡು ಮಿಕ್ಸ್ ಮಾಡಿ ಇಡಿ ನಿಮ್ಮ ಮಲಗೋ ರೂಮಲ್ಲಿ. ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ಭಾಳ ವಿಶೇಷ ರೂಬಿನ ತಂದು ಮಲ್ಲಿಟ್ಕೊಳ್ಳಿ. ತುಂಬ ಒಳ್ಳೆ ಪಾಸಿಟಿವ್ನ ತಂದು ಕೊಡ್ತೀವಿ. ರೂಬಿನ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ರೂಬಿ ಭಾಳ ವೈಬ್ರೇಷನ್ ತಂದು ಕೊಡುತ್ತೆ. ರೂಬಿನ ನಿಮ್ಮ ಕಟಕ ರಾಶಿ ಮೇಲೆ ಇರಬೇಕು. ಯಾಕಂದರೆ ಧನಸ್ಥಾನಾಧಿಪತಿ ನಿಮಗೆ ರೂಬಿನ ಆಗಿರೋದ್ರಿಂದ ನೀವು ರೂಬಿನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ನೀವು ಆಚೆ ಬರಬಾರ್ದು. ಸೂರ್ಯನಿಗೆ ಬೆಳಗ್ಗೆ ನಮಸ್ಕಾರವನ್ನು ಮಾಡಿ. ಮತ್ತು ಕಟಕ ರಾಶಿಯಲ್ಲಿ ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು 4ರಿಂದ 5 ತೆಂಗಿನಕಾಯಿ ಯಾವಾಗಲೂ ಇಡಿ. ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಹೊಡಿಯೋಕ್ಕೆ ಮುಂಚೆಯಲ್ಲೂ ಕೂಡ ಒಂದು 5ರಿಂದ 6 ತೆಂಗಿನಕಾಯಿನ ಇಟ್ಟಷ್ಟು ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಮತ್ತು ಕಟಕ ರಾಶಿಯರು ಜಾಸ್ತಿ ಬೂದುಗುಂಬಳಕ್ಕೆ ಹಲವನ್ನು ಮಾಡಿ ನೀವು ಯಾವುದಾದ್ರು ಟೆಂಪಲ್ಗೆ ಕೊಟ್ಟು 4 ಜನಕ್ಕೆ ದಾನವನ್ನು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಬೂದುಗುಂಬಳಕ್ಕೆ ಹಲವನ್ನು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಪೂಜೆ ಮಾಡಿ. ಕಟಕ ರಾಶಿಗೆ ಈ ವರ್ಷ 6ನೇ ತಿಂಗಳಲ್ಲಿ ಗುರು ಬರ್ತಾನೆ. ಡಿಸೆಂಬರ್ ತಿಂಗಳಲ್ಲಿ ಕೇತು ಗ್ರಹ ಬರ್ತಿದ್ದಾನೆ. ತುಂಬ ಕಟಕ ರಾಶಿಯವ್ರಿಗೆ ಕಷ್ಟ ಆಗುತ್ತೆ. ಕಟಕ ರಾಶಿಯವ್ರ ಕಷ್ಟದಿಂದ ಪಾರಾಗೋಕ್ಕೆ ನಾನು ಒಳ್ಳೊಳ್ಳೆ ಟಿಪ್ಸನ್ನು ಹೇಳಿದ್ದೀನಿ. ಈ ಟಿಪ್ಸನ್ನು ಬರ್ಕೊಳ್ಳಿ. ಕಟಕ ರಾಶಿಯವರು 19 ಅನ್ನೋ ನಂಬರ್ ಅತಿ ಹೆಚ್ಚು ಬರ್ಕೊಳ್ಳಿ. 1919 ಬರ್ಕೊಳ್ಳಿ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ. ಅದೇ ಥರ 196ನ ಬರೀರಿ.
ತುಂಬ ದೊಡ್ಡ ಪಾಸಿಟಿವ್ ಕೊಡುತ್ತೆ. 196 ತುಂಬ ಲಕ್ಕನ್ನು ತಂದು ಕೊಡುತ್ತೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಮತ್ತು ಬಣ್ಣದಲ್ಲೇ ಬ್ಲೂ ಕಲರ್, ಆರೆಂಜ್ ಕಲರ್, ರೆಡ್ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ಬೆನಿಫಿಟ್ ಇದೆ. ಈ ವರ್ಷದಲ್ಲಿ ರಿಯಲ್ ಎಸ್ಟೇಟಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತೀರಾ. ಶೇರ್ ಮಾರ್ಕೆಟಲ್ಲಿ ಕಟಕ ರಾಶಿಯವರು ತುಂಬ ನಷ್ಟವನ್ನು ಅನುಭವಿಸ್ತೀರಾ. ಇದೇ ಕಟಕ ರಾಶಿಯವರಿಗೆ ಶೇರ್ ಮಾರ್ಕೆಟಲ್ಲಿ ತುಂಬ ಹಣವನ್ನು ಕಳ್ಕೊತೀರಾ ಮತ್ತು ದುಡ್ಡನ್ನು ಕಳ್ಕೊತೀರಾ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದ್ಭುತವಾದ ವೈಬ್ರೇಷನ್, ಅದ್ಭುತವಾದ ಪ್ರಾಬ್ಲಮಿಂದ ನೀವು ಆಚೆ ಬರ್ಬೋದು. ಇಷ್ಟೊತ್ತಂಗ ಕಟಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ ಅಂತೇಳಿ 9 ನವರನ್ನು ಕೂಡ ಕಟಕ ರಾಶಿ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಕಟಕ ರಾಶಿಯವರಿಗೆ 20%ಇಂದ 100% ಮಾಡ್ಕೊಳ್ಳಿ. ನೀವು ಹೋಗ್ಬೇಕಾರಂಥ ಟೆಂಪಲ್ನ ಒಂದೇ ಒಂದು ಸೂರ್ಯನಾರಾಯಣ ಟೆಂಪಲ್ ಕುಂಭಕೋಣಂಗೆ ಹೋಗ್ಬಿಟ್ಟು ಬರ್ರಿ. ಅದೇ ಥರ ವೈದ್ಯನಾಥೇಶ್ವರನ ಟೆಂಪಲ್ ದರ್ಶನ ಮಾಡಿ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ವೈದ್ಯನಾಥೇಶ್ವರನ ಟೆಂಪಲ್ನ ನೋಟ್ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಬರ್ರಿ. ಏಲಕ್ಕಿ ಹಾರವನ್ನು ಹಾಕಿ ಬಿಳೆ ಎಕ್ಕದ ಗಿಡದ ಗಣಪತಿನ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ದಿವಸ ಸೂರ್ಯಗೆ ನಮಸ್ಕಾರ ಮಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋಕ್ಕೆ ಧನ್ಯವಾದನ ಹೇಳ್ತಿದ್ದೀನಿ. ನಮಸ್ಕಾರ.